ಹಾಯ್ ಎಲ್ಲರಿಗೂ ನಮಸ್ಕಾರ. ಶಿವರಾತ್ರಿ ದಿನದ ವಿಡಿಯೋ ವೀಕ್ಷಣೆಗೆ ನಿಮಗೆ ಆತ್ಮೀಯ ಸ್ವಾಗತ. ನಾವೀಗ ನಮ್ಮೂರಿನ ದೇವಸ್ಥಾನಕ್ಕೆ ಹೊರಟಿದ್ದೇವೆ ಶಿವರಾತ್ರಿ ದಿವಸದ ಪೂಜೆ ಮಾಡಿಸೋದಕ್ಕೆ ಅಂತ. ಅದೇ ರೀತಿ ನನ್ನ ಮಗಂದು ತುಲಾಭಾರ ಸೇವೆ ಕೂಡ ಇತ್ತು. ಹಾಗಾಗಿ ನಾವೀಗ ನಮ್ಮೂರಿನ ಕಾರಂಜೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇವೆ. ಇನ್ನು ಶಿವರಾತ್ರಿ ಬಂದರೆ ಸಾಕು ನಮಗೆ ಸಡಗರ ಓ ಸಡಗರ. ಯಾಕಂದರೆ ನಮ್ಮೂರಿನ ದೇವಸ್ಥಾನದಲ್ಲಿ ಜಾತ್ರೆ ನಡೆಯುವಂಥದ್ದು ಶಿವರಾತ್ರಿ ಟೈಮಲ್ಲಿಯೇ. ಶಿವರಾತ್ರಿ ದಿವಸ ಆರಂಭ ಆದರೆ ಇನ್ನು 3-4 ದಿವಸ ನಮಗೆ ನಮ್ಮೂರಿನ ಜಾತ್ರೆಯ ಸಡಗರವೋ ಸಡಗರ. ರಾತ್ರಿ ಹಗಲು ಅಂತ ಹೋಗೋದೊಂದೇ ಖುಷಿ ಆಯಿತಾ. ಇನ್ನು ರಾತ್ರಿ ಹೊತ್ತಲ್ಲಿ ಹೋದ್ರಂತೂ ವಿದ್ಯುತ್ ದೀಪಾಲಂಕಾರ ಅದನ್ನು ನೋಡೋದೇ ಒಂಥರ ಖುಷಿ. ಅವುಗಳ ಮಧ್ಯೆ ರೋಡಲ್ಲಿ ಹೋಗೋದಂತೂ ಇನ್ನೂ ಖುಷಿ. ಇಲ್ಲಿ ನಾವು ಈಶ್ವರ ದೇವಸ್ಥಾನದ ಹತ್ರ ಇದ್ದೇವೆ. ಇಲ್ಲಿ ತುಲಾಭಾರ ಸೇವೆ ನಡೀತಾ ಇದೆ. ಸಂಜೆ 6 ಗಂಟೆಯಿಂದ ಆರಂಭವಾಗಿಬಿಟ್ಟು ಬೆಳಿಗ್ಗೆ ಆಗೋ ತನಕ ನಡೀತದಂತೆ ಅವರವರ ನಂಬರಿನ ಪ್ರಕಾರ. ಇಲ್ಲಿ ನನ್ನ ಮಗಂದು ಆಮೇಲೆ ಉಷಕ್ಕಂದು ಬಾವಂದೆಲ್ಲ ತುಲಾಭಾರ ಸೇವೆ ಇತ್ತು. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಒಬ್ಬೊಬ್ಬರಾಗಿ ತುಲಾಭಾರ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ನಾವೇನಾದರೂ ಹರಕೆ ಮಾಡಿಕೊಂಡಿದ್ದರೆ ಈ ರೀತಿ ನಾವು ತುಲಾಭಾರ ಸೇವೆಯನ್ನು ಸಲ್ಲಿಸುವಂಥದ್ದು. ಇನ್ನೊಂದು ಕಡೆ ನಮ್ಮ ಸಂಘದವರ ಭಜನೆ ಕೂಡ ನಡೀತಾ ಇತ್ತು. ಇಲ್ಲಿ ತುಲಾಭಾರ ಸೇವೆ ನಡೀತಾ ಇದೆ. ಇದೆಲ್ಲ ಮುಗಿಸಿ ನಾವೀಗ ಪಾರ್ವತಿಯಮ್ಮನ ದೇವಸ್ಥಾನಕ್ಕೆ ಬರ್ತಾ ಇದ್ದೇವೆ. ಇನ್ನು ಪಾರ್ವತಿಯಮ್ಮನ ದೇವಸ್ಥಾನದ ಹತ್ತಿರ ಇರುವಂತಹ ಭೋಜನ ಶಾಲೆಯಲ್ಲಿ ಉಪಹಾರ ಕೂಡ ಇತ್ತು. ಅದೇ ಇನ್ನು ಶಿವರಾತ್ರಿಯ ದಿವಸ ಅಂತೂ ಜನ ಕಿಕ್ಕಿರಿದು ತುಂಬಿದ್ರು ನೋಡಿ. ಇಲ್ಲಿ ಇಳಿಯುವಂಥದ್ದು ನಾವು ಶಿವನ ದೇವಸ್ಥಾನದಿಂದ ಕೆಳಗೆ ಇಳಿತಾ ಹೋಗ್ತಾ ಇರಬೇಕಿದ್ರೆ ಹೆಜ್ಜೆ ಇಡೋಕ್ಕೂ ಜಾಗ ಇರಲಿಲ್ಲ, ಅಷ್ಟು ಜನ ಸೇರಿದ್ರು ಅಂತ. ಇನ್ನು ನೆಕ್ಸ್ಟ್ ಇದು ಕಟ್ಟೆ ಪೂಜೆ ದಿವಸದ ವ್ಲಾಗು. ನಮ್ಮ ಸಂಘದವರಿಗೆ ಇಲ್ಲಿ ಭೋಜನ ಏನು ಬಡಿಸುವಂತಹ ಇದಿತ್ತು. ಹಾಗಾಗಿ ನಾವಿಲ್ಲಿ ಒಟ್ಟಾಗಿ ಸೇರಿ ಹೋಗಿದ್ದೇವೆ. ಇಷ್ಟು ಮಂದಿ ನಾವು ಹೆಂಗಸರು ಮಾತ್ರ ಹೋಗಿರುವಂಥದ್ದು. ಗಂಡಸರು ತುಂಬ ಜನ ಸೇರಿದ್ರು. ಇನ್ನು ಅಲ್ಲಿ ಅನ್ನ ಸಂತರ್ಪಣೆ ಏರ್ಪಡೋದಕ್ಕಿಂತ ಮೊದಲು ನಮಗೆಲ್ಲ ಊಟ ಮಾಡ್ಕೊಳ್ಳಿಕ್ಕೆ ಹೇಳಿದರು. ಅದಾದ ನಂತರ ಬಡಿಸೋದೆಲ್ಲ ಇರ್ತದಲ್ಲ, ಸ್ವಲ್ಪ ಭೇಟಿ ದಿವಸ ಯಾವ ಪೂಜೆ ನಡೀತದೆ ನಮಗಂತೂ ಗೊತ್ತಿರಲಿಲ್ಲ. ಮೊದಲಿಗೆ ಪಾರ್ವತಿಯಮ್ಮನ ಪ್ರದಕ್ಷಿಣೆ ನಡೀತದೆ ನೋಡಿ, ಬಲಿ. ಅದಾದ ನಂತರ ಪಾರ್ವತಿ ಪರಮೇಶ್ವರ ದೇವರ ಭೇಟಿಯಾಗುವಂಥದ್ದು. ಆ ಭೇಟಿ ನೋಡೋದೇ ಒಂಥರ ಖುಷಿನೂ. ಮಧ್ಯ ಜಾತ್ರೆ ದಿವಸ ಯಾರಿಗೆ ಭೇಟಿಯೆಲ್ಲ ನೋಡಲಿಕ್ಕೆ ಆಗೋದಿಲ್ವೋ ಅವರು ಈ ದಿವಸ ಬಂದರೆ ಅಂತೂ ಆರಾಮವಾಗಿ ದೇವರ ಭೇಟಿಯನ್ನು ನೋಡ್ಬೋದು. ಇನ್ನು ಪಾರ್ವತಿ ಪರಮೇಶ್ವರ ದೇವರ ಭೇಟಿಯ ಹಿಂದೆ ದೊಡ್ಡದಾದ ಒಂದು ಪೌರಾಣಿಕ ಕಥೆ ಇದೆ. ಪರಮೇಶ್ವರ ದೇವರು ವಿಷವನ್ನುಂಡ ನಂತರ ಅದು ಇಳಿಬೇಕು ಅಂತ ಪಾರ್ವತಿ ದೇವಿ ಆ ರಾತ್ರಿ ಪೂರ್ತಿ ಜಾಗರಣೆ ಮಾಡುವಂಥದ್ದಂತೆ. ಅದನ್ನು ನಂಬಿ ನಮ್ಮಲ್ಲಿ ಕೂಡ ಜಾಗರಣೆ ಮಾಡ್ತಾರೆ ಕೆಲವರು. ಇನ್ನು ಬೆಳಗ್ಗೆ ಆಗುವಷ್ಟೊತ್ತಿಗೆ ದೇವರ ಕಂಠದಿಂದ ವಿಷವೆಲ್ಲ ಇಳಿತದಂತೆ. ಆ ಟೈಮಲ್ಲಿ ಪರಮೇಶ್ವರ ದೇವರು ಪಾರ್ವತಿ ದೇವಿಯನ್ನು ಭೇಟಿಯಾಗೋದಕ್ಕೆ ಅಂತ ಕೆಳಗೆ ಬರ್ತಾರೆ. ಭೇಟಿಯೇನೋ ಆಗ್ತಾರೆ. ಅದಾದ ನಂತರ ಪಾರ್ವತಿ ದೇವಿ ಋತುಮತಿ ಆಗ್ತಾಳಂತೆ. ಇದರಿಂದ ಕೋಪಗೊಂಡಂತಹ ಶಿವ ದೇವರು ಪುನಃ ಮೇಲೆ ತನ್ನ ಸ್ಥಾನಕ್ಕೆ ಹೋಗುವಂಥದ್ದು. ಪುನಃ ಅವರ ಭೇಟಿ ಆಗ್ತದೆ. ಅದೇ ಕಟ್ಟೆ ಪೂಜೆ ದಿನ ಮತ್ತೆ ಪುನಃ ಅವರು ಖುಷಿಯಿಂದ ಭೇಟಿಯಾಗ್ತಾರೆ. ಅದು ಹಾಗಾಗಿ ಕೆಳಗಿನ ಇದು ಜಾಗರಣೆ ಇದು ಪಾರ್ವತಿ ದೇವಿಯ ದೇವಸ್ಥಾನದಲ್ಲಿ ಭೇಟಿ ಆಗ್ತದಲ್ಲ, ಸೇಮ್ ಅದೇ ಥರ ಕಟ್ಟೆ ಪೂಜೆ ದಿವಸ ಕೂಡ ದೇವರ ಭೇಟಿ ನಡೆಯುವಂಥದ್ದು. ಹಾಗಾಗಿ ನಮಗೆ ಭೇಟಿ ದಿವಸ ಯಾರಿಗೆಲ್ಲ ಜಾತ್ರೆ ನೋಡಲಿಕ್ಕೆ ಆಗಿರೋದಿಲ್ವೋ ಅವತ್ತಂತೂ ಕಿಕ್ಕಿರಿದು ಜನ ಸೇರಿರ್ತಾರೆ. ಹಾಗಾಗಿ ನನಗೆ ಈ ಕಟ್ಟೆ ಪೂಜೆ ದಿವಸದಲ್ಲಿ ಆರಾಮವಾಗಿ ದೇವರ ಭೇಟಿಯನ್ನು ನೋಡಲಿಕ್ಕೆ ಆಗ್ತದೆ. ಇನ್ನು ಇದರ ಬಗ್ಗೆ ಅಷ್ಟೊಂದು ಕಥೆಗಳೇನು ಗೊತ್ತಿಲ್ಲ. ನನಗೆ ಗೊತ್ತಿರುವಷ್ಟು ನಾನು ಹೇಳಿರುವಂಥದ್ದು. ಬೇರೆ ಹಿನ್ನೆಲೆ ಕೂಡ ಇರ್ಬೋದು. ಹಾಗಾಗಿ ಇನ್ನು ಇದಾಗಿತ್ತು ನಾವು ಶಿವರಾತ್ರಿ ಹಾಗೂ ಕಟ್ಟೆ ಪೂಜೆಗೆ ಹೋಗಿ ಮಾಡಿರುವಂತಹ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ನೆಕ್ಸ್ಟ್ ಡೇ ರಥದ ದಿವಸ ನಾನು ಅಕ್ಕತ್ತಿಗೆಯ ಜೊತೆ ಜಾತ್ರೆಗೆ ಹೋಗಿರುವಂಥದ್ದು. ಆ ವಿಡಿಯೋನ ಇನ್ನೊಂದು ನೆಕ್ಸ್ಟ್ ಡೇ ನಾಳೆ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತೇನೆ. ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.